ಓಕೆ, ಗ್ರೀಟಿಂಗ್ಸ್ ಎವ್ರಿವನ್. ಈ ಹಿಂದಿನ ಕ್ಲಾಸ್ಗಳಲ್ಲಿ ನಾವು ಪ್ರಾಬ್ಲಮ್ಸ್ ಮಾಡೋದನ್ನು ಕಲ್ತಿದ್ವಿ. ಕ್ಯಾಶ್ ಸಿಸ್ಟಮ್, ಡೇಟಾ ಸಿಸ್ಟಮಲ್ಲಿ ಬ್ರಾಂಚ್ ಅಕೌಂಟ್ಸು. ದಿಸ್ ಇಸ್ ದ ಥರ್ಡ್ ಪ್ರಾಬ್ಲಮ್ ರಿಲೇಟಿಂಗ್ ಟು ಬ್ರಾಂಚ್ ಅಕೌಂಟ್. ಬ್ರಾಂಚ್ ಅಕೌಂಟಿಗೆ ಸಂಬಂಧಪಟ್ಟಂಗೆ ವೆನ್ ಗೂಡ್ಸ್ ಆರ್ ಸೆಂಟ್ ಫಾರ್ ಕ್ಯಾಶ್, ಆಗ ಬ್ರಾಂಚ್ ಅಕೌಂಟ್ಸ್ನ ಹೆಂಗೆ ಪ್ರಿಪೇರ್ ಮಾಡೋದು ಅಂತ ಈ ವಿಡಿಯೋಲಿ ನೋಡೋಣ. ಓಕೆ, ದಿಸ್ ಇಸ್ ದ ಪ್ರಾಬ್ಲಮ್ ದಟ್ ವಿ ಆರ್ ಗೋನ್ ಟು ಸಾಲ್ವ್. ಈ ಪ್ರಾಬ್ಲಮ್ನ ನಾವು ಇವತ್ತು ಸಾಲ್ವ್ ಮಾಡೋಣ. It says, from the following particulars relating to Patna branch for the year ended 31st March 2015, prepare branch account in the head office books. Okay, branch account na prepare ಮಾಡಬೇಕು ನಾವೀಗ head office books ಅಲ್ಲಿ. ಸೊ ಏನೇನೆಲ್ಲ ಇದೆ ನೋಡ್ಕೊಳ್ಳಿ. ಸ್ಟಾಕ್ ಅಟ್ ಬ್ರಾಂಚ್ ಆನ್ 1st April 2015 ಕೊಟ್ಟಿದ್ದಾರೆ. Branch debtors on 1st April 2015, petty cash on 1st April 2015, goods sent to branch during the year, cash sales, credit sales, cash received from debtors, goods returned by branch, cash sent to branch for all these, rent, salaries and petty cash. These are expenses relating to branch. Okay, ಇವೆಲ್ಲ ಬಂದು expenses. ನಿಮಗೆ ಎಲ್ಲೆಲ್ಲಿ ರೆಂಟು, ಸ್ಯಾಲ್ರೀಸ್ ಈ ರೀತಿಯಾದಂಥ ಎಕ್ಸ್ಪೆನ್ಸಸ್ ಇರುತ್ತೆ, ಅದನ್ನೆಲ್ಲ ಎಕ್ಸ್ಪೆನ್ಸಸ್ ಪೇಯ್ಡ್ ಬೈ ಹೆಡ್ ಆಫೀಸ್ ಆಫ್ ದ ಬ್ರಾಂಚ್ದ ಎಕ್ಸ್ಪೆನ್ಸಸ್ನ ಹೆಡ್ ಆಫೀಸ್ ಪೇ ಮಾಡೋದು. ದೆನ್ ಯು ಹ್ಯಾವ್ ಸ್ಟಾಕ್ ಅಟ್ ಬ್ರಾಂಚ್ ಆನ್ 31st March 2015, petty cash at branch on 31st March 2015. Okay, I think some mistake is there. This has to be 2014. ಇದೆಲ್ಲನೂ 2014 ಆಗಬೇಕು ಪ್ರಾಬ್ಲಮಲ್ಲಿ. ಈವನ್ ಐ ಹ್ಯಾವನ್ ನೋಟಿಸ್, ಸಾರಿ. ಇದೆಲ್ಲ 2014 ಮಾಡ್ಕೊಳ್ಳಿ. ಇದು ಓಪನಿಂಗ್ ಬ್ಯಾಲೆನ್ಸ್, ಇವೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್. ಓಕೆ, ಇದೆಲ್ಲ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಗುತ್ತೆ. ಓಕೆ, ಲೆಟ್ಸ್ ಸ್ಟಾರ್ಟ್. ಸೊ ಇನ್ ದ ಹೆಡ್ಡಿಂಗ್ ನಾನು ಆಗಲೇ ಹೇಳ್ದಂಗೆ, ಯು ಶುಡ್ ಸ್ಟಾರ್ಟ್ ಇಟ್ ಆಸ್ ಇನ್ ದ ಬುಕ್ಸ್ ಆಫ್ ಹೆಡ್ ಆಫೀಸ್. ಯು ಸ್ಟಾರ್ಟ್ ವಿತ್ ಪಟ್ನಾ ಬ್ರಾಂಚ್ ಅಕೌಂಟ್ ಫಾರ್ ದ ಇಯರ್ ಎಂಡಿಂಗ್ 31st March 2015. ನಾನು ಈ ಹಿಂದಿನ ಪ್ರಾಬ್ಲಮ್ಸಲ್ಲೂ ಹೇಳ್ಕೊಟ್ಟಿದ್ದೀನಿ. ನೀವು ಫಸ್ಟ್ ಸ್ಟಾರ್ಟ್ ಮಾಡೋದೇನೆ, ಯು ಸ್ಟಾರ್ಟ್ ವಿತ್ ದ ಓಪನಿಂಗ್ ಬ್ಯಾಲೆನ್ಸಿಂದ ಶುರು ಮಾಡ್ಕೊಳ್ಳಿ. ಟು ಸ್ಟಾಕ್ ಅಟ್ ಬ್ರಾಂಚ್, ಟು ಬ್ರಾಂಚ್ ಡೆಟರ್ಸ್, ಟು ಪೆಟಿ ಕ್ಯಾಶ್. ಸೊ ಆಲ್ ದೀಸ್ ಆರ್ ಓಪನಿಂಗ್ ಬ್ಯಾಲೆನ್ಸಸ್. ಇದನ್ನೆಲ್ಲ ಈ ಕಡೆ ಬರ್ಕೊಳ್ಳಿ. ದೆನ್ ಯು ರೈಟ್ ಗೂಡ್ಸ್ ಸೆಂಟ್ ಟು ಬ್ರಾಂಚ್ ಫಾರ್ ದ ಇಯರ್, ಗೂಡ್ಸ್ ಸೆಂಟಲ್ಲಿ ಕಳಿಸಿ. ಅದಾದ ನಂತರ ಯು ಹ್ಯಾವ್ ಕ್ಯಾಶ್ ರಿಸೀವ್ಡ್ ರಿಲೇಟಿಂಗ್ ಟು ಯೋರ್ ಸೇಲ್ಸ್. ಓಕೆ, ಜ್ಞಾಪಕ ಇರಲಿ, ಕ್ಯಾಶ್ ಸೇಲ್ಸ್ನ ಮಾತ್ರ ಬರ್ಕೋತೀವಿ, ನಾವು ಕ್ರೆಡಿಟ್ ಸೇಲ್ಸ್ನ ಬರ್ಕೊಳ್ಳೋದಿಲ್ಲ. ಓಕೆ, ಕ್ಯಾಶ್ ಸೇಲ್ಸ್ನ ಮಾತ್ರ ಬರ್ಕೊಳ್ಳಿ, ಕ್ರೆಡಿಟ್ ಸೇಲ್ಸ್ ಬರ್ಕೊಳ್ಳಲ್ಲ. ಬಟ್ ಯು ವಿಲ್ ರೈಟ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್. ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್ ಇದೆ, ಅದನ್ನು ಬರ್ಕೊಳ್ಳಿ. ಓಕೆ, ಸೊ ಬೈ ಬ್ಯಾಂಕ್ ಅಕೌಂಟ್ ಅಂತ ಬರೀತೀರಾ. ದೆನ್ ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ನ ಹಾಗೆ ಬರ್ಕೊಳ್ಳಿ. ಗೂಡ್ಸ್ ರಿಟರ್ನ್ ಬೈ ಬ್ರಾಂಚ್ 1600. ದೆನ್ ಆಲ್ ದೀಸ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಬ್ರಾಂಚ್, ಎಕ್ಸ್ಪೆನ್ಸಸ್ನೆಲ್ಲ ಇಲ್ಲಿ ತೋರಿಸ್ಬೇಕು ನೀವು. ಸೊ ಟು ಬ್ಯಾಂಕ್ ಅಕೌಂಟ್ ಅಂತ ಹಾಕಿ. ಸೊ ರೆಂಟ್, ಸ್ಯಾಲ್ರೀಸ್ ಆ್ಯಂಡ್ ಪೆಟಿ ಕ್ಯಾಶ್ ಏನು ಬರ್ದಿದ್ದಾರೆ ಅದನ್ನಷ್ಟೂ ಇಲ್ಲಿ ಹಾಕ್ಕೊಳ್ಳಿ. ಸೊ ದ್ಯಾಟ್ ಆ್ಯಡ್ಸ್ ಅಪ್ ಟು 18,000. ಸೊ 18,000ಗೆ ಆ್ಯಡ್ ಆಗುತ್ತೆ, ಅದನ್ನೆಲ್ಲ ಬರ್ಕೊಳ್ಳಿ. ದೆನ್ ಯು ವಿಲ್ ಹ್ಯಾವ್ ಟು ರೈಟ್ ಕ್ಲೋಸಿಂಗ್ ಬ್ಯಾಲೆನ್ಸಸ್ ಬರೀಬೇಕು. ಇಲ್ಲೇನು ಅಸೆಟ್ ಸೇಲ್ ಮಾಡೋದೆಲ್ಲ ಇಲ್ಲ, ಕ್ಲೋಸಿಂಗ್ ಬ್ಯಾಲೆನ್ಸಸ್ ಇದೆ, ಅದನ್ನು ಬರೀಬೇಕಷ್ಟೆ. ಸೊ ನಾನು ಆಗಲೇ ಹೇಳ್ದಂಗೆ, ಸ್ಟಾರ್ಟಿಂಗಲ್ಲೇ ಹೇಳಿದ್ದೆ ನಿಮಗೆ, ಇದು ಏನೇನು ಅಸೆಟ್ಸ್ ಇದೆಯೋ ಓಪನಿಂಗಲ್ಲಿ, ಸೇಮ್ ಥಿಂಗ್ ಹ್ಯಾಸ್ ಟು ಕಮ್ ಇನ್ ಕ್ಲೋಸಿಂಗ್ ಆಲ್ಸೋ. ಓಕೆ, ಯು ಹ್ಯಾವ್ ಸ್ಟಾಕ್ ಅಟ್ ಬ್ರಾಂಚ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಟ್ಟಿದ್ದಾರೆ, ಅದನ್ನು ಬರ್ಕೊಳ್ಳಿ. ದೆನ್ ಯು ಹ್ಯಾವ್ ಬ್ರಾಂಚ್ ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಇಲ್ಲಿಲ್ಲ. ಓಕೆ, ಸೊ ಯು ವಿಲ್ ಹ್ಯಾವ್ ಟು ಡಿಟರ್ಮೈನ್ ಬ್ರಾಂಚ್ ಡೆಟರ್ಸು ಕ್ಲೋಸಿಂಗ್ ಬ್ಯಾಲೆನ್ಸ್ನ ಕಂಡುಹಿಡಿಬೇಕು. ವಿಲ್ ಕಮ್ ಬ್ಯಾಕ್ ಟು ಇಟ್. ದೆನ್ ಯು ಹ್ಯಾವ್ ಪೆಟಿ ಕ್ಯಾಶ್ ಅಟ್ ಬ್ರಾಂಚ್, ಪೆಟಿ ಕ್ಯಾಶ್ ಏನಿದೆ ಅದನ್ನು ಬರ್ಕೊಳ್ಳಿ. ಇಂಪ್ರೆಸ್ ಸಿಸ್ಟಮ್ ಆದರೆ ಮಾತ್ರ, ಮತ್ತೆ ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇಂಪ್ರೆಸ್ ಸಿಸ್ಟಮ್ ಆದರೆ ಮಾತ್ರ ಓಪನಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಆ್ಯಂಡ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಆಫ್ ಪೆಟಿ ಕ್ಯಾಶ್ ಸೇಮ್ ಇರುತ್ತೆ, ಇಂಪ್ರೆಸ್ ಸಿಸ್ಟಮ್ ಆದರೆ. ಇಲ್ಲಾಂದರೆ ಎರಡು ಬೇರೆ ಬೇರೆ ಇರ್ಬೋದು. ಓಕೆ, ಸೊ ಯುಲ್ ರೈಟ್ ದ್ಯಾಟ್. ಆಮೇಲೆ ನಮಗೆ ಡೆಟರ್ಸ್ ಎಷ್ಟು ಅಂತ ಗೊತ್ತಾಗಬೇಕು, ಕ್ಲೋಸಿಂಗ್ ಬ್ಯಾಲೆನ್ಸ್. ಸೊ ಡೆಟರ್ಸ್ ಗೊತ್ತಾಗಬೇಕು ಅಂದರೆ ನಾವು ಡೆಟರ್ಸ್ ಅಕೌಂಟ್ನ ಪ್ರಿಪೇರ್ ಮಾಡ್ಕೋತೀವಿ. ಓಕೆ, ಸೊ ಬ್ರಾಂಚ್ ಡೆಟರ್ಸ್ ಕ್ಲೋಸಿಂಗ್ ಬ್ಯಾಲೆನ್ಸ್ ಕೊಡದೇ ಇರೋದ್ರಿಂದ ಬ್ರಾಂಚ್ ಡೆಟರ್ಸ್ ಅಕೌಂಟ್ ಪ್ರಿಪೇರ್ ಮಾಡ್ಕೊಳ್ಳಿ. ನಾನು ನಿಮ್ಗೆ ಈ ಫಾರ್ಮ್ಯಾಟ್ನು ಆವಾಗಲೇ ಹೇಳ್ಕೊಟ್ಟಿದ್ದೀನಿ. ಇದು ಓಪನಿಂಗ್ ಬ್ಯಾಲೆನ್ಸ್. ಟು ಬ್ಯಾಲೆನ್ಸ್ ಬ್ರಾಟ್ ಡೌನ್ ಇಸ್ ದ ಓಪನಿಂಗ್ ಬ್ಯಾಲೆನ್ಸ್. ದೆನ್ ಎನಿಥಿಂಗ್ ದಟ್ ಇನ್ಕ್ರೀಸಸ್ ಯುವರ್ ಡೆಟರ್ಸ್ ಆನ್ ದ ಡೆಬಿಟ್ ಸೈಡ್, ಎನಿಥಿಂಗ್ ದಟ್ ಡಿಕ್ರೀಸಸ್ ಇಟ್ ಆನ್ ದ ಕ್ರೆಡಿಟ್ ಸೈಡ್. ಜಾಸ್ತಿ ಆಗೋದನ್ನ ಡೆಬಿಟ್ ಸೈಡ್ ಬರೀರಿ, ಕಮ್ಮಿ ಆಗೋದನ್ನು credit side ಬರೀರಿ. You have credit sales which increases your debtor, so write it on debit side.
ಆ್ಯಂಡ್ ದೆನ್ ಯು ಹ್ಯಾವ್ ಕ್ಯಾಶ್ ರಿಸೀವ್ ಫ್ರಮ್ ಡೆಟರ್ಸ್, ಅದನ್ನು ಕ್ರೆಡಿಟ್ ಸೈಡ್ ಬರೀರಿ. ಬೇರೆ ಏನೂ ಇಲ್ಲ. ಏನೇನೆಲ್ಲ ಬರ್ಬೋದು, ಯು ವಿಲ್ ಹ್ಯಾವ್ ಬಿಲ್ಸ್ ರಿಸೀವ್ಡ್, ಯು ವಿಲ್ ಹ್ಯಾವ್ ಡಿಸ್ಕೌಂಟ್ ಅಲೌಡ್, ರಿಟರ್ನ್ಸ್, ಬ್ಯಾಡ್ ಡೆಟ್ಸ್, ಇಂಥವೆಲ್ಲ ಕ್ರೆಡಿಟ್ ಸೈಡಲ್ಲಿ ಬರಬಹುದು. ಇದರಲ್ಲಿ ಯಾವುದೂ ಇಲ್ಲ. ಸೊ ಯು ಜಸ್ಟ್ ಫೈಂಡ್ ಔಟ್ ವಾಟ್ ಈಸ್ ದ ಬ್ಯಾಲೆನ್ಸಿಂಗ್ ಫಿಗರ್. ಆ ಬ್ಯಾಲೆನ್ಸಿಂಗ್ ಫಿಗರ್ ಏನು ಬರುತ್ತೆ, ಆ ಬ್ಯಾಲೆನ್ಸಿಂಗ್ ಫಿಗರ್ನ ಇಲ್ಲಿ ಬರ್ಕೊಳ್ಳಿ, 14,400. ಓಕೆ, ಈ ಬ್ಯಾಲೆನ್ಸಿಂಗ್ ಫಿಗರ್ ಇಲ್ಲಿ. ಓಕೆ, ದೆನ್ ಯು ಹ್ಯಾವ್ ದ ಬ್ಯಾಲೆನ್ಸ್ ಮಾಡಿ. ಬ್ಯಾಲೆನ್ಸ್ ಮಾಡಿದ್ರೆ ಯು ವಿಲ್ ಗೆಟ್ 32,200, which is your balancing figure, which is the profit in your general profit and loss account. So ಏನಾದರೂ ಡೌಟ್ಸ್ ಇದ್ದರೆ please do ask me in the class. Thank you.